ನಮಸ್ಕಾರ ಸ್ನೇಹಿತರೆ. ಸಿಹಿ ಗೆಣಸು ಅಂದಿದ ತಕ್ಷಣ ನೀವೆಲ್ಲ ಏನು ಯೋಚನೆ ಮಾಡ್ತಾ ಇರ್ತೀರಾ? ಇದರಿಂದ ಹೋಳಿಗೆ ಮಾಡ್ಬೋದು, ಪಾಯಸ ಮಾಡ್ಬೋದು, ಇಲ್ಲ ಹಲ್ವಾ ಮಾಡ್ಬೋದು ಅಂತ ಅಲ್ವಾ? ಆದರೆ ನಾವಿವತ್ತು ನಿಮಗೆ ವಿಭಿನ್ನವಾದ ಒಂದು ಅಡುಗೆ ತೋರಿಸ್ತಾ ಇದ್ದೀವಿ. ಗೆಣಸು ಉಪಯೋಗಿಸ್ಕೊಂಡು ರುಚಿಕರವಾದ ಪಲ್ಯ ಮಾಡ್ತಾ ಇದ್ದೀವಿ. ಸಿಹಿಗೆಣಸಿಂದ ಒಂದು ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಸಿಹಿಗೆಣಸು. ಇದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಕ್ಲೀನ್ ಮಾಡಿ. ಇದನ್ನು ಇವಾಗ ತುರ್ಕೊಬೇಕು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು, ಎಳ್ಳು ಮತ್ತು ಕಡಲೆಕಾಯಿ ಬೀಜ ಇವೆರಡನ್ನೂ ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಕೆಂಪಗೆ ಆದಮೇಲೆ ಕರಿಬೇವು ಮತ್ತು ಶುಂಠಿ ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಬೇಕಾದರೆ ಅರಿಶಿನ ಹಾಕೊಬೋದು. ನಾನಾದರೆ ಇವತ್ತು ಉಪಯೋಗಿಸ್ತಾ ಇಲ್ಲ. ಗೆಣಸು ಹಾಗೆ ವೈಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಇವಾಗ ಶುಂಠಿ ಹೆಚ್ಚಿಟ್ಟಿರೋಂಥ ಶುಂಠಿ ಮತ್ತು ಕರಿಬೇವು ಸೇರಿಸ್ತಾ ಇದ್ದೀನಿ. ಎರಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಈರುಳ್ಳಿ ಬೆಂದಿದೆ. ಇವಾಗ ತುರಿದಿಟ್ಟಿರೋಂಥ ಸಿಹಿಗೆಣಸನ್ನ ಸೇರಿಸ್ತಾ ಇದ್ದೀನಿ. ನಾವು ಯಾವಾಗಲೂ ಸಿಹಿಗೆಣಸನ್ನ ಬೇಯಿಸ್ಕೊಂಡು ತಿಂದಿರ್ತೀವಿ. ಇಲ್ಲಾಂದರೆ ಒಬ್ಬೊಬ್ಬರು ಅದರಿಂದ ಪಾಯಸ, ಹಲ್ವಾ ಮತ್ತು ಒಬ್ಬಟ್ಟೆಲ್ಲ ಮಾಡ್ತಾರೆ. ಈ ರೀತಿ ಖಾರ ಪದಾರ್ಥ ಮಾಡೋದು ಏನು ಕೇಳಿಲ್ಲ ಅನಿಸುತ್ತೆ. ನೀವು ಈ ರೀತಿ ಏನಾದರೂ ವಿಭಿನ್ನವಾಗಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಈಗ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮುಚ್ಚಿ ಇಟ್ಬಿಡಬೇಕು. ಅದು ಬೇಯಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಿ. ನೋಡಿ, ಈ ರೀತಿ ಆಗಿದೆ. ಮಧ್ಯ ಸ್ವಲ್ಪ ನೀವು ಕೈ ಆಡಿಸ್ಬೇಕು. ಗೆಣಸಲ್ಲ ಸ್ವಲ್ಪ ತಳ ಕಚ್ಚಿಬಿಡುತ್ತೆ. ಕಲರ್ ಚೇಂಜ್ ಆಗುತ್ತೆ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಬೆಂದಿದೆಯಾ ಏನಂತ. ಇವಾಗ ಇಲ್ಲಿ ಮಧ್ಯ ವೈಟ್ ಇದೆ, ಇನ್ನೊಂದು ಸ್ವಲ್ಪ ಕ್ರೀಮಿಶ್ ಆಗಿದೆ. ಆ ಥರ ಕ್ರೀಮಿಶ್ ಆಗಿಬಿಟ್ರೆ ಫುಲ್ ಆಗಿದೆ ಅಂತ ಅರ್ಥ. ಸ್ನೇಹಿತರೆ, ಇವಾಗ ಇದು ಆಗಿದೆ. ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ನಲ್ಲ ಎಳ್ಳು ಮತ್ತು ಕಡಲೆಕಾಯಿ ಬೀಜ, ಆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಟೀ ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. ಸೂಪರ್ ಸುಮಿ. ಎಳ್ಳು ಅಡುಗೆನಲ್ಲಿ ಉಪಯೋಗಿಸೋದು ಎಷ್ಟು ಆರೋಗ್ಯಕರ ಅಲ್ವಾ? ಅದು ಈ ಚಳಿಗಾಲದಲ್ಲಿ ಸ್ಕಿನ್ನೆಲ್ಲ ಎಷ್ಟು ಡ್ರೈ ಆಗಿರುತ್ತೆ. ಸೊ ಎಳ್ಳು ನ್ಯಾಚುರಲ್ ಮಾಯಿಶ್ಚರೈಸರ್ ಥರ ಆ್ಯಕ್ಟ್ ಮಾಡುತ್ತೆ. ಇದನ್ನು ಚಪಾತಿ ಜೊತೆ ತಿನ್ಬೋದು, ದೋಸೆ, ರೊಟ್ಟಿ ಎಲ್ಲಾದ್ರ ಜೊತೆನೂ ತಿನ್ಬೋದು. ನೋಡಿ, ಆಗಿದೆ. ಇವಾಗ ಸಿಹಿಗೆಣಸಿನ ಪಲ್ಯ ರೆಡಿ ಆಗಿದೆಯಲ್ಲ, ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿಕೊಂಡು ತಿನ್ನೋಣ. ನೀವು ತಿನ್ನಬೇಕಾದ್ರೆ ಸ್ವಲ್ಪ ನಿಂಬೆ ಹುಳಿ ಬೇಕಾದರೆ ಎಂಡ್ಕೋಬೋದು, ಆಪ್ಷನಲ್ಲ. ಇಲ್ಲಾಂದರೆ ಹಂಗೆ ತಿನ್ಬೋದು. ಹುಳಿ ಬೇಕು ಅನ್ನೋರು ಇದು ಮುಂಚೆನೇ ಸ್ವಲ್ಪ ಸ್ವೀಟು ಖಾರ ಎರಡೂ ಇರುತ್ತಲ್ಲ, ಹುಳಿನೂ ಸೇರಿಸ್ಕೊಂಡ್ರೆ ಕಟ್ಟಾಮಿಟ್ಟ ಥರ ಇರುತ್ತೆ. ವಾವ್, ಫಸ್ಟ್ ಟೈಮ್ ನಾನು ಗೆಣಸಿನಲ್ಲಿ ಇಷ್ಟು ರುಚಿಕರವಾದ ಪಲ್ಯ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಂಡೆ. ಸೊ ಸ್ನೇಹಿತರೆ, ನೀವು ಈ ಹೊಸ ಖಾದ್ಯವನ್ನು ಟ್ರೈ ಮಾಡಿ ಒಂದು ಸಲ ರುಚಿ ನೋಡಿದ್ರೆ ಮತ್ತೆ ಮಾಡಬೇಕು ಅನಿಸುತ್ತೆ. ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.